ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಪದ ಬಳಕೆ ಮಾಡಿದ್ದಾರೆ ಅಂತ ಆರೋಪನೆಯನ್ನು ಎದುರಿಸಿದ್ರು ಸಿಟಿ ರವಿ. ಅದರಲ್ಲಿ ನಂದೇನೂ ತಪ್ಪಿಲ್ಲ ಅನ್ನೋದನ್ನ ಆಗ್ಲೂ ಕೂಡ ಹೇಳಿದ್ರು. ಇದೀಗ ಒಂದಷ್ಟು ಸಂದೇಶ ರವಾನಿಸೋದಕ್ಕೆ ಮುಂದಾಗ್ತಿದ್ದಾರೆ ರವಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಪದ ಬಳಕೆ ಮಾಡಿಲ್ಲ ಅಂದ್ರೆ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ ಅಂತ MLC ಸಿಟಿ ರವಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ರು. ಸದ್ಯ ಘಟನೆ ಆಗಿ 2 ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಪತ್ನಿಯರನ್ನ ಕರ್ಕೊಂಡೋಗಿ ಸಿಟಿ ರವಿ ಅವರು ನಿನ್ನೆ ಸವದತ್ತಿ ಯಲ್ಲಮ್ಮ ದರ್ಶನ ಮಾಡಿದ್ರು. ಅದಾದ ನಂತರ ಇಂದು ಕಪಿಲೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ ಸಿಟಿ ರವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರವಿ ಪರೋಕ್ಷವಾಗಿ ಟಾಂಗ್ ಕೊಡೋಕೆ ಮುಂದಾದ್ರ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಟೆಂಪಲ್ ರನ್ ಮಾಡಿದ್ದಾರೆ ತಮ್ಮ ಪತ್ನಿ ಜೊತೆಗೆ. ಮೊದಲ ಬಾರಿಗೆ ಈ ಘಟನೆ ಆದಮೇಲೆ ಬೆಳಗಾವಿಗೆ ಬಂದರು, ಸವದತ್ತಿ ಯಲ್ಲಮ್ಮನ ದರ್ಶನ ಪಡೆದರು. ಅದಾದ ನಂತರ ಇವತ್ತು ಕಪಿಲೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಡಿಸೆಂಬರ್ 19ನೇ ತಾರೀಕು ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ನಡೀತು. ನಾನು ಯಾರು ತಪ್ಪು ಯಾರು ಸರಿ ಅಂತ ವಿಶ್ಲೇಷಣೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ, ಅವತ್ತು ರಾತ್ರಿ ಮಧ್ಯರಾತ್ರಿ ಸವದತ್ತಿಗೆ ಕರ್ಕೊಂಡು ಹೋದಾಗ ಆ ಬೋರ್ಡ್ ನೋಡಿದ ಮೇಲೆ ಗೊತ್ತಾಯ್ತು ನನಗೆ ಸವದತ್ತಿಯಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಆಗ ಮನಸ್ಸಿನಲ್ಲಿ ತಾಯಿಯ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅದರಂತೆ ಇವತ್ತು ಕುಟುಂಬ ಸಮೇತ ಬಂದು ನಿನ್ನೆ ತಾಯಿ ದರ್ಶನ ಮಾಡಿ ಹರಕೆ ತೀರಿಸಿದ್ದೇವೆ. ಇವತ್ತು ದಕ್ಷಿಣ ಕಾಶಿ ಅಂತ ಪ್ರಖ್ಯಾತ ಆಗಿರ್ತಕ್ಕಂಥ ಕಪಿಲೇಶ್ವರ ಮಂದಿರಕ್ಕೆ ಬೆಳಗ್ಗೆ ಪರಮೇಶ್ವರನಿಗೆ ಜಲಾಭಿಷೇಕ ನೆರವೇರಿಸಿ ಪೂಜೆಯನ್ನು ಪೂರ್ಣಗೊಳಿಸಿದ್ದೇವೆ.